ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ 2 ಕಂತುಗಳಿಂದ ಶ್ರೀ ರವಿಕುಮಾರ್ ಅವರನ್ನ ಮಾತಾಡ್ತಾ ಇದ್ವಿ ಆಗಿತ್ತು. ಅವರು ತೋಟದ ಎಲ್ಲ ಕಡೆ ಸುತ್ತಾಡಿ ಅಲ್ಲಿ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಪಡ್ಕೊತಾ ಇದ್ವಿ. ಇವತ್ತಿನ ಕಂತಿನಲ್ಲಿ ಅವರ ದಾಳಿಂಬೆ ತೋಟಕ್ಕೆ ಹೋಗಿ ಅಲ್ಲಿ ದಾಳಿಂಬೆಯನ್ನು ಯಾಕೆ ಬೆಳೀತಾ ಇದ್ರು, ಹೇಗೆ ಬೆಳೀತಾ ಇದ್ರು, ಇವರು ಭಾಳ ಮುಂಚೆ ತುಂಬ ಪ್ರದೇಶದಲ್ಲಿ ದಾಳಿಂಬೆ ಬೆಳೀತಾ ಇದ್ದವರು ಈಗ ಇಷ್ಟೇ ಪ್ರದೇಶದಲ್ಲಿ ಇಷ್ಟಕ್ಕೆ ಯಾಕೆ ಇಟ್ಕೊಂಡಿದ್ದಾರೆ ದಾಳಿಂಬೆಯಿಂದ ಇವರಿಗೆ ಅಂದರೆ ಏನಾಯಿತು ಇಷ್ಟೇ ಪ್ರದೇಶಕ್ಕೆ ಬರೋದಕ್ಕೆ ಅಂತ ಒಂದು, ಅದ್ರ ಜೊತೆಗೆ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ಮಲ್ಚ್ ಕ್ರಾಪ್ ಆಗಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೇಳ್ಕೊಂಡು ಬರೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮದೇ ಡೈರಿಗೆ ನೇಪಿಯರ್ ಹುಲ್ಲನ್ನೇ ಮುಖ್ಯ ಇದಾಗ ಕೊಡ್ತಾ ಇದ್ರಿ, ಜೊತೆಗೆ ಜೋಳ ಅದು ಒಣ ಹುಲ್ಲು ಅಂದ್ಕೊಂಡು ಹಸಿ ಹುಲ್ಲಿಗೆ ನೇಪಿಯರ್ ಕೊಡ್ತಾ ಇದ್ದಾರೆ. ಸೊ ಅದ್ರ ನೇಪಿಯರ್ ಬಗ್ಗೆ ಸ್ವಲ್ಪ ಮಾತಾಡುವಂತ ಬಂದ್ವಿ. ಟೋಟಲ್ ನಿಮ್ಗೆ ಎಷ್ಟು ಎಕರೆಯಲ್ಲಿ ನೇಪಿಯರ್? ಇದು 1.5 ಎಕರೆನಲ್ಲಿ ಇದೆ ನೇಪಿಯರ್. 1.5 ಎಕರೆಯಲ್ಲಿ ಹುಲ್ಲಿದೆ. ನಿಮ್ದು ಎಷ್ಟು ಹಸು ಇದೆ ಅಂದ್ರೆ ಸರ್? ನಮಗೆ 30 ಹಸುಗಳಿದಾವೆ. 30 ಹಸುಗಳಿದೆ. ದಿವಸ ಬೆಳಗ್ಗೆ ಸಂಜೆ 2 ಮೇವಿಗೆ ನೇಪಿಯರ್ ಹುಲ್ಲೆ ಕೊಡ್ತಾರೆ. ನೇಪಿಯರ್ ಹುಲ್ಲು ಸರ್, ಫಸ್ಟ್ ನಿಮಗೆ ನೇಪಿಯರ್ ಹುಲ್ಲಿನ ಬಗ್ಗೆ ಎಲ್ಲಿ ಗೊತ್ತಾಯ್ತು, ಹೆಂಗೆ ಗೊತ್ತಾಯ್ತು? ನಮಗೆ ಇದರಲ್ಲಿ ಟಿಪ್ಟೂರಿನಲ್ಲಿ ನಮ್ಮ ಬೈಫ್ ಅಂತ ಒಂದು ಸಂಸ್ಥೆ ಇದೆ. ಬೈಫ್ ಅಂತಲ್ಲಿ ಅವರಲ್ಲಿ ಹೋಗಿ ನಮಗೆ ಇದರಲ್ಲಿ ಕಡ್ಡಿಗಳೆಲ್ಲ ಅಲ್ಲಿ ತಗೊಂಡ್ಬಂದ್ವಿ. ಸೊ ಅಲ್ಲಿಂದ ಯಾವಾಗ ಫಸ್ಟ್ ನೀವು ಎಚ್ ಎಫ್ ಮಾಡ್ಬೇಕಾದ್ರೆ ತಂದಿದ್ವಿ. ಎಚ್ ಎಫ್ ಮಾಡ್ಬೇಕಾದ್ರೆ ನಾವು ಧಾರವಾಡದಲ್ಲಿ ಎಲ್ಲ ಎಷ್ಟು ವೆರೈಟಿ ಇದಾವೆ ಅಷ್ಟು ಮೇವು ಎಲ್ಲ ಶೋಕೇಸ್ ಮಾಡಿಟ್ಟಿದ್ದಾರೆ. ಈಗ ನಮ್ಗೆ ಯಾವ ತರ ಫುಡ್ಗಳು ಯಾವ ತರ ಇದಾವ ಅದ್ರ ಸುಮಾರು 16 ನಮೂನೆ ನಾವು ನೇಪಿಯರ್ ಬರ್ತವೆ. ಹೌದು, ನೇಪಿಯರ್ ಹುಲ್ಲುಗಳು. ನೇಪಿಯರ್ ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ಉಪ ಬೆಳೆಗಳು ಗಿನ್ನಿ ಇದಾವೆ. ಸುಮಾರು 16 ನಮೂನೆನೂ ನಾವು ಟ್ರೈ ಮಾಡಿ ನೇಪಿಯರ್ ಬೆಸ್ಟ್ ಅಂತ ಮಾಡಿದ್ರೆ. ನೇಪಿಯರ್ ಬೆಸ್ಟ್. ಅದು ಯಾಕೆ ಅಂತ ಕೇಳ್ಬೋದು. ಹೆಂಗೆ ನೇಪಿಯರ್ ಅಂದ್ರೆ ನಮಗೆ ಇದು ಪದೇ ಪದೇ ಹಾಕೋದಕ್ಕಿಂತ ಅದು ಕಂಟಿನ್ಯೂ ಬರ್ತದೆ. ಒಂದ್ಸರಿ ಹಾಕಿದ್ ಬಿಟ್ರೆ ಒಂದು 5 ವರ್ಷ ಬರುತ್ತೆ ನಮಗೆ. ಮತ್ತೆ 5 ವರ್ಷ ಮತ್ತೆ ಪುನರಾವರ್ತನೆ ಮಾಡ್ತೀವಿ ನಾವು. ಮತ್ತೆ ನೀವು ಅದೆಲ್ಲ ನೋಡ್ಕೊಂಡು ಧಾರವಾಡದಲ್ಲೇ ತಂದಿಲ್ಲ? ಧಾರವಾಡದಲ್ಲೂ ತಂದಿದ್ವಿ, ಮತ್ತೆ ಟಿಪ್ಟೂರಲ್ಲೂ ತಂದಿದ್ವಿ. ಮುಂಚೆ ಎಲ್ಲ ಧಾರವಾಡದಲ್ಲೆಲ್ಲ 16 ವೆರೈಟಿ ಹಾಕಿದ್ದೆ ನಾನು. 16 ವೆರೈಟಿನೂ ಹಾಕಿದ್ದೀರಿ? 16 ವೆರೈಟಿ ಹಾಕಿದ್ದೀನಿ. ಅದನ್ನೆಲ್ಲ ನೋಡಿ ಲೆಕ್ಕ ಹಾಕೊಂಡು ನೇಪಿಯರ್ ಬೆಸ್ಟ್. ಇದು ನೇಪಿಯರಲ್ಲಿ ಇದು ಫೈನಲ್ ಮಾಡ್ಕೊಂಡ್ರಿ. ಹೌದು ಸರ್. ಫಸ್ಟ್ ಕಡ್ಡಿ ತಂದು ಎಷ್ಟೆಷ್ಟು ಅಂತರಕ್ಕೆ ನೆಟ್ರಿ? ಹೆಂಗೆ ನೆಟ್ರಿ? 3 ಅಡಿಯಿಂದ 3x3 ಅದು 1 ನೆಟ್ರೆ ಸಾಕೋದು. ಆಮೇಲೆ 1 ನೆಟ್ಬಿಟ್ರೆ ಅದೇ ಎಮ್ಮರವಾಗಿ ಅದೇ ಬರುತ್ತೆ. ಸಾಮಾನ್ಯ ಗ್ರಾಸ್ಗಳೆಲ್ಲ ಹಾಗೆ ಅಂತ ಮಾಡ್ಕೊಂಡು ಬಾಳೆ ಇದ್ದಂಗೆ ಬಾಳೆ ಹಾಕಿರೋ ಸುತ್ತ ಬರ್ತಲ್ಲ ಅದೇ ರೀತಿಯ. ಹೌದು ಸರ್. ಇದು ನೇಪಿಯರ್ದು ಗ್ರಾಸ್ ಟೈಪ್ ಇದು ಒಂದು. ಹೌದು ಅಂತ ಅಂದ್ಕೊಂಡು ಇದಕ್ಕೆ ನೀರು ಹೆಂಗೆ ನೀವು ಕೊಡ್ಲೇಬೇಕಾಗತ್ತಾ? ನೀರು ಕೊಡ್ಲೇಬೇಕು, ಖಂಡಿತ ಕೊಡ್ಲೇಬೇಕು. ಇದು ಡ್ರಿಪ್ಪು ಬರುತ್ತೆ ಮತ್ತೆ ಸ್ಪ್ರಿಂಕ್ಲರ್ ಬರುತ್ತೆ. ನಾವು ಡ್ರಿಪ್ಪನ್ನು ಮಾಡಿದ್ವಿ, ಸ್ಪ್ರಿಂಕ್ಲರ್ ಮಾಡಿದ್ವಿ. ಸ್ಪ್ರಿಂಕ್ಲರ್ ಚೆನ್ನಾಗಿ ಬರುತ್ತೆ. ಸ್ಪ್ರಿಂಕ್ಲರ್ ಚೆನ್ನಾಗಿ ಅದಕ್ಕೆ ಕೇಳಬೇಕಂದ್ರೆ ಡ್ರಿಪ್ ಹಾಕೋದ್ರಕ್ಕಿಂತ ಸ್ಪ್ರಿಂಕ್ಲರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದು ಬೇಗ ಕಟ್ ಆಗೋದು, ವೈರ್ ಕಟ್ ಆಗೋದು, ನಾವು ಕೊಯ್ಬೇಕಾದ್ರೆ ಕತ್ತಿನಲ್ಲೆಲ್ಲ ಕಟ್ ಆಗುತ್ತದು. ಆ ಸಮಸ್ಯೆನೂ ಬೇಡ ಅಂದ್ಕೊಂಡು ಎಲ್ಲ ರೈನ್ ಗನ್ನಲ್ಲೇ ಮಾಡಿದ್ವಿ. ರೈನ್ ಗನ್ ದೊಡ್ಡ ಸ್ಪ್ರಿಂಕ್ಲರ್ ಒಂದು ಸಣ್ಣ ಸ್ಪ್ರಿಂಕ್ಲರ್ ಅಲ್ಲ, ದೊಡ್ಡ ಸ್ಪ್ರಿಂಕ್ಲರ್ ಮಾಡಿ. ನೀವು ಎಚ್ ಎಫ್ ಆವಾಗ ಇತ್ತು ಅಂತಂದ್ರೆ 30-40 ಇತ್ತು ಎಚ್ ಎಫ್. ಆವಾಗ 1.5 ಎಕರೆಯಲ್ಲಿ ಸಾಕಾಗ್ತದೆ? ಇಲ್ಲ, ಅವಾಗೇನೋ ಜಾಸ್ತಿ ಮಾಡಿದ್ವಿ. ಅದನ್ನ ದಾಳಿಂಬೆ ಅದನ್ನ ಈಗ ನಾವು ಮೊಟಕುಗೊಳಿಸಿ ದಾಳಿಂಬೆ ಅದನ್ನ 1.5 ಎಕರೆ 3 ಎಕರೆನಲ್ಲಿ ಹಾಕಿದ್ವಿ. ಈಗ 1.5 ಎಕರೆ ನಾವು ಇದು ಹುಲ್ಲು ಹಾಕ್ಬಿಟ್ಟು ಇನ್ನು 1.5 ಎಕರೆ ನಾವು ದಾಳಿಂಬೆ ಹಾಕಿದ್ದೀರಿ. ದಾಳಿಂಬೆ ಬಗ್ಗೆ ನೆಕ್ಸ್ಟ್ ಮಾತಾಡುವ. ಸೊ ಇದನ್ನ ನೀವೀಗ ಒಂದ್ ದಿವಸಕ್ಕೆ ಎಷ್ಟು ಬೇಕಾಗ ಸರ್ ಅಂದಾಜು ಕಟಿಂಗು? ಇದು ಸುಮಾರಾಗಿ ಒಂದು ಟ್ರ್ಯಾಕ್ಟರ್ನಲ್ಲಿ ಕಟ್ ಮಾಡ್ತೀವಿ. ಒಂದು ಟ್ರ್ಯಾಕ್ಟರ್ ಅಂದ್ರೆ ಅಂದಾಜು ಎಷ್ಟು? ಒಂದು 10 ಗುಂಟೆ ಜಾಗ? 10 ಗುಂಟೆ ಅಷ್ಟು ಜಾಗ ಅಂತ ಹೇಳಲಿಕ್ಕೆ ಬರಲ್ಲ ನಮಗೆ. ಒಂದು ಟ್ರ್ಯಾಕ್ಟರ್ನಲ್ಲಿ ಒಂದು 10 ಹುಲ್ಲು ಕಟ್ ಮಾಡ್ತೀವಿ. ಜೊತೆಗೆ ನಮ್ದು ಸ್ಟಾಕ್ ಇರುತ್ತೆ, ಒಣ ಹುಲ್ಲು ಸ್ಟಾಕ್ ಇರುತ್ತೆ. ಅದನ್ನು ಸೇಮ್ 50% ನಾವು ಮಿಕ್ಸ್ ಮಾಡ್ತೀವಿ. 50-50 ಮಿಕ್ಸ್ ಮಾಡಿ. ಮುಂಚೆ ಎಲ್ಲ ನಾವು ಜಾಸ್ತಿ ಲಾರ್ಜ್ ಸ್ಕೇಲ್ ಇದ್ದಾಗ ಒಂದು ಹಸಿ ಮೇವು, ಒಂದು ಒಣಮೇವು ಮತ್ತೆ ಹಸಿ ಮೇವು ಕೊಡ್ತಾ ಇದ್ವಿ. 3 ಐಟಮ್ ಕೊಡ್ತಾ ಇದ್ವಿ. ಹೌದು ಸರ್. ಒಂದು ಬಾರಿ ನೀವು ಕಟ್ ಮಾಡಿರ್ತೀರಾ, ಬುಡದಿಂದ ಒಂದು ಅರ್ಧ ಅಡಿ ಬಿಟ್ಟು ಕಟ್ ಮಾಡ್ತೀವಿ. ಅರ್ಧ ಅಡಿ ಬಿಟ್ಟು ಅದು ಎಷ್ಟು ದಿವಸಕ್ಕೆ ಸಿಗುತ್ತೆ ವಾಪಸ್ಸು? ಮತ್ತೆ ಒಂದು 20 ದಿವಸಕ್ಕೆ ಒಂದು ತಿಂಗಳು ಬಂದ್ಬಿಡುತ್ತೆ. ಒಂದು ತಿಂಗಳು ರೌಂಡ್ ಹೋಗೋ ವರ್ಷಕ್ಕೆ ರೊಟೇಷನ್ ಬಂದ್ಬಿಡುತ್ತೆ. ನೇಪಿಯರ್ ಜಾಸ್ತಿ ಬೆಳೆಯೋದು ಅಂತಂದ್ರೆ ಅದಕ್ಕೆ 20 ದಿವಸಕ್ಕೆ ಕಟ್ ಮಾಡಿ ವಾಪಸ್ ಅಲ್ಲಿಗೆ ಹೋಗಿ ಮುಗಿಯುತ್ತೆ, ವಾಪಸ್ ಮತ್ತೆ ರೆಡಿ ಆಗಿರುತ್ತೆ. ಸೊ ನೀವು ಇನ್ನೂ ಡೈರಿ ಜಾಸ್ತಿ ಮಾಡ್ದಂಗೆ ಬಹುಶಃ ಇನ್ನೂ ಜಾಸ್ತಿ ಮಾಡಬೇಕೇನೋ ನೇಪಿಯರ್ ಇದ್ರನ್ನ. ಹೌದು. ನೇಪಿಯರ್ ಬಿಟ್ಟರೆ ನೀವು ಮತ್ತೆ ಬೇರೆ ಕಡೆ ಬೇರೆ ಹಸಿ ಮೇವು ಕೊಡ್ಬೋದು ಅಂತ ಯಾವ್ದಕ್ಕೆ ಅನ್ಸಿದ್ಯಾ? ನೇಪಿಯರ್ ಬಿಟ್ಟರೆ ಬೇರೆ ಇದು ನಮ್ಮದು ಜೋಳದಲ್ಲೂ ಸಿಗುತ್ತೆ ನಮಗೆ. ನಮಗೆ ಬಿಳಿ ಜೋಳದಲ್ಲಿ ಬೆಳಿತೀವಿ, ಅದು ಹಸಿ ಮೇವು ಕೊಡ್ಬೋದು. ಎಲ್ಲದಕ್ಕಿಂತ ನೇಪಿಯರ್ ಬೆಟ್ಕೊಂಡು ಇದು ಮಾಡ್ತಾ ಇದ್ದೀರಾ? ಅದು ಯಾವಾಗಲೂ ವರ್ಷದಕ್ಕೂ ಸಿಗೋದಿಲ್ಲ, ಇದು ವರ್ಷದಕ್ಕೂ ಸಿಗುತ್ತೆ. ಇದು
ವರ್ಷುದ್ದಕ್ಕೂ ಟೈಮ್ ಇಲ್ಲ ಇದಿಲ್ಲ. ಮತ್ತೆ ಹೌದು ಸರ್, ಇದಕ್ಕೆ ಸಿಕ್ಕಾಪಟ್ಟೆ ನೀರು ಬೇಕಾಗತ್ತಾ ಅಥವಾ ಒಂದು ಎವರೇಜ್ ನೀರು ಇದ್ರೆ? ಒಂದು ಆವರೇಜ್ ನೀರು ಇದ್ರೆ ಸಾಕಲ್ಲಿ. ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ ಇದಕ್ಕೆ? ಹೆಂಗೆ? ಇದಕ್ಕೆ 3 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀವಿ. 3 ದಿವಸಕ್ಕೊಮ್ಮೆ ನೀರು ಕೊಡಲೇಬೇಕು. ಸ್ಪ್ರಿಂಕ್ಲರ್ ಕೊಡ್ತೀವಿ. ಡ್ರಿಪ್ ತೆಗೆದ್ಬಿಟ್ರೆ ಐತೆ? ಡ್ರಿಪ್ ತೆಗೆದಿದ್ವಿ, ಯಾಕಂದ್ರೆ ಅದು ಬೇಗ ಹಾಳಾಗೋಗ್ಬಿಡುತ್ತೆ. ಬೇಗ ಹಾಳಾಗತ್ತೆ. ಸರ್ ರಿಪೇರಿ ಮಾಡಿ ಕತ್ತಿನಲ್ಲಿ ನಮ್ಮಲ್ಲೇ ಕಟ್ಟಾಗ್ಬಿಡುತ್ತೆ ಅದು, ಸಾಕಂತ ತೆಗೆದಿದ್ದೀರಾ ಸರ್? ಈಗ ಅದೇ ನೀವು 1.5 ಎಕರೆ ನೇಪಿಯರ್ ಇದೆ, ಇನ್ನೊಂದು ಎಕರೆ ದಾಳಿಂಬೆ ಇದೆ. ದಾಳಿಂಬೆ ಬಗ್ಗೆ ಮಾತಾಡೋಣ ಸರ್ ನೆಕ್ಸ್ಟ್. ಇಫ್ಕೋ ನ್ಯಾನೋ ಯೂರಿಯಾ ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಇಫ್ಕೋದಿಂದ ವಿಶ್ವದ ಪ್ರಥಮ ನ್ಯಾನೋ ರಸಗೊಬ್ಬರ. 1/2 ಲೀಟರ್ ನ್ಯಾನೋ ಯೂರಿಯಾ 1 ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಎಲೆಗೆ ಸಿಂಪಡಿಸೋ ಮೂಲಕ ಮೇಲುಗೊಬ್ಬರವಾಗಿ ಬಳಕೆ. ಅಧಿಕ ದಕ್ಷತೆ, ಹೆಚ್ಚು ಇಳುವರಿ, ಇಲ್ಲ ಪ್ರದೂಷಣೆ. ಆತ್ಮನಿರ್ಭರ ಭಾರತಕ್ಕೆ ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449726835. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನೀವು ಮುಂಚೆ 3 ಎಕರೆಯಲ್ಲಿ ನೇಪಿಯರ್ ಹಾಕಿದ್ರಿ. ಹೌದು. ಅದಾದ್ಮೇಲೆ 1.5 ಎಕರೆ ನೇಪಿಯರ್ ಅಷ್ಟೇ ಉಳಿಸ್ಕೊಂಡು 1.5 ಎಕರೆ ಈಗ ದಾಳಿಂಬ್ರೆ ಹಾಕ್ತಿದ್ರಿ. ಇದು ಯಾವಾಗ ಸರ್ ಶುರುವಾಗಿದ್ದು? ಇದು ಮುಂಚೆ ನಾವು ದಾಳಿಂಬ್ರೆನಲ್ಲಿ ಸುಮಾರಾಗಿ ಒಂದು 10-15 ವರ್ಷ ಕೆಳಗಡೆ ಹಾಕಿದ್ವಿ. ಅಡಿಕೆ ಗಿಡಕ್ಕಿಂತ ಮುಂಚೆನೆ ಈ ಅಡಿಕೆ ತೋಟ ಸಮಗ್ರ ಕೃಷಿ ಮಾಡೋಕ್ಕಿಂತ ಮುಂಚೆನಲ್ಲಿ ಅಡಿಕೆ ಜೊತೆಗೆ ಇದು ಸಪ್ರೇಟ್ ದಾಳಿಂಬ್ರೆನೂ ಬೆಳೆದಿದ್ವಿ. ಸೊ ಅದು ಅವಾಗ ಗಣೇಶ್ ಅಂತ ವೆರೈಟಿ ಇತ್ತು. ಸುಮಾರು ಗಣೇಶ ಭಾಳ ಫೇಮಸ್ ಆಗಿತ್ತು. ಅವಾಗ ಸ್ವಲ್ಪ ನೀರಿನ ಅಭಾವ ಇದ್ದಾಗ ನಾವು ಆಗ ಸ್ವಲ್ಪ ದಾಳಿಂಬ್ರೆನೂ ಪೂರ ತೆಗೆದಾಕ್ಬಿಟ್ಟಿದ್ವಿ. ತೆಗೆದಾಕ್ಬಿಟ್ಟು ಎಲ್ಲ ನಾವು ನೀರಿಂದೆಲ್ಲ ಬರಗಾಲ ಎಲ್ಲ ಮುಗಿದ್ಮೇಲೆ ನಾವು ಅಡಿಕೆ ಗಿಡಗೆಲ್ಲ ಪ್ಲಾಂಟೇಶನ್ ಹೋದಾಗ ಇದೊಂದು 3 ಎಕರೆ ಜಾಗನ ಪೂರ ನಾವು ದಾಳಿಂಬ್ರೆ ಬೆಳೆದಿದ್ವಿ. ಆ ದಾಳಿಂಬ್ರೆನಲ್ಲಿ ಸ್ವಲ್ಪ ಅದು ತಳಿ ಬದಲಾವಣೆ ಅದು ಅರ್ಧ ಡೈರಿಗೆ ಇಟ್ಕೊಂಡ್ಬಿಟ್ಟು ಇನ್ನು 1.5 ಎಕರೆ ಅಷ್ಟು ನಾವು ಟಿಶ್ಯೂ ಕಲ್ಚರ್ ನಮ್ಮ ಸ್ವಲ್ಪ ದಾಳಿಂಬ್ರೆನಲ್ಲಿ ಸ್ವಲ್ಪ ಚೆನ್ನಾಗಿ ಅನುಭವ ಇದೆ. ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ. ಭಾಳ ಫೇಮಸ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ದಾಳಿಂಬ್ರೆ ಭಾಳ ಫೇಮಸ್ಸು. ಅವಾಗೆಲ್ಲ ಬರೀ 10 ರೂಪಾಯಿ ಕೆಜಿ ಇತ್ತು, ಇವಾಗೆಲ್ಲ 100 ರೂಪಾಯಿ 150 ರೂಪಾಯಿ ಕೆಜಿ ಇದೆ. ಅವಾಗ 10 ರೂಪಾಯಿ ಕೆಜಿ ಕೂಡ ಮಾರಿದರು. ಆ ಗಣೇಶ್ ಅಂತ ವೆರೈಟಿ ಇತ್ತು. ಇದೆಲ್ಲ ಹೊಸ ತಳಿಗಳು. ಇವು ಕೇಸರ ಭಗವಂತ ಅಂತೇಳಿ ಸೂಪರ್ ಭಗವಂತ ಇದು ಎಸ್ಪೆಷಲಿ ಇದು ಸ್ಪೆಷಲ್ ಪ್ಲಾಂಟೇಶನ್. ಅಂದರೆ ಇದು ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ತರಿಸಿರೋದು. ಒಂದು ಟಿಶ್ಯೂ ಕಲ್ಚರ್ ತರಿಸಿರೋದು. ಒಂದು ಗಿಡ ಎಷ್ಟು ಬಿತ್ತು? ಒಂದು ಗಿಡ ಬಂದು 41 ರೂಪಾಯಿ ಗಿಡ ಬಿದ್ದಿದೆ. 41 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಸೇರಿ 40 ರೂಪಾಯಿ ಗಿಡ, 1 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್. ಇದು ಕರೆಕ್ಟಾಗಿ 9 ತಿಂಗಳು ಬೆಳೆ. 9 ತಿಂಗಳು ಆಗಿದೆ. 18 ತಿಂಗಳಿಗೆ ನಾವು ಇದು ಈಲ್ಡಿಂಗ್ ಸ್ಟಾರ್ಟ್ ಮಾಡೋದು. ಇನ್ನು ನೆಕ್ಸ್ಟ್ ಇಯರ್ಗೆ ಇದು ಈಲ್ಡಿಂಗ್ ಬರುತ್ತೆ. ಈ ಫ್ಲವರಿಂಗ್ ಎಲ್ಲ ಬರ್ತಾ ಇದೆ, ಬಟ್ ರಿಮೂವ್ ಮಾಡ್ತಾ ಇದೀವಿ ಈಗ. ರಿಮೂವ್ ಮಾಡಿ ಎಲ್ಲ ಗಿಡ ಎಲ್ಲ ಸ್ಟ್ರೆಂತ್ ಬರಬೇಕು. ಸೇಮ್ ಅದೇ ರೀತಿ ಕಾಫಿಗೆ ಯಾವ ಥರ ಮಾಡ್ತೀವಿ ಅದೇ ರೀತಿ ಆ ರೀತಿ ಅಂದ್ಕೊಂಡು. ಆದರೆ ಕಾಫಿಲಿ 18 ತಿಂಗಳು ಆದರೂ ಸಹಿತ ರಿಮೂವ್ ಮಾಡಿದ್ರಿ. ಇಲ್ಲಿ 18 ತಿಂಗಳಿಂದ ಬಿಡ್ತೀರಾ ಸಾಮಾನ್ಯವಾಗಿ? ಅವಾಗಲಿಂದಲೇ ಈಲ್ಡ್ ಸ್ಟಾರ್ಟ್ ಆಗೋದು. ಹೌದು ಸರ್. ನೀವು ಈಗ ನಿಮ್ಮ ದಾಳಿಂಬ್ರೆ ಸಿಕ್ಕಾಪಟ್ಟೆ ಮುಂಚಿನ ಅನುಭವ ಇದೆ ಅಂತಂದ್ರಿ. ಸೊ ನೀವು ಮುಂಚೆ ಅನುಭವ ಮಾಡಿ ಮತ್ತೆ ಟಿಶ್ಯೂ ಕಲ್ಚರ್ ಗಿಡನೇ ಯಾಕೆ ತರಿಸಿದ್ರಿ? ಇದರಲ್ಲಿ ರೋಗಗಳು ಬರ್ತಾ ಇದಾವೆ. ಇದರಲ್ಲಿ ಬ್ಯಾಕ್ಟೀರಿಯಲ್ಸ್ ರೋಗಗಳು ಬರ್ತದೆ. ಇದರಲ್ಲಿ ಟಿಶ್ಯೂ ಕಲ್ಚರಲ್ಲಿ ಬರೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಂದಿದ್ದರಿಂದ ನಾವು ಇದನ್ನ ಲೈಕ್ ಮಾಡ್ತಾ ಇದೀವಿ.
ಇದು ಮುಂಚೆ ಇತ್ತು ಅಂದ್ರೆ ಯಾವಾಗ ಬ್ಯಾಕ್ಟೀರಿಯಾ ಬ್ಲೈಟ್ ನಿಮ್ದು ಇಲ್ಲ ಅದು ಬಂದಿತ್ತು ತೋಟದಲ್ಲಿ ಬ್ಯಾಕ್ಟೀರಿಯಾ ಬೆಳೆದು ಅದರಲ್ಲೆಲ್ಲ ಪ್ರಯೋಗ ಮಾಡಿ ಆಮೇಲೆ ಇದರಲ್ಲಿ ಗಿಡ ಇದ್ಕಿದ್ದಂಗೆ ಒಣಗುತ್ತೆ, ಗಿಡ ಸೊರಗು ರೋಗ ಅಂತ ಬರುತ್ತೆ ಅದಕ್ಕೆ. ಹೌದು ಹೌದು. ಸೊ ಅದರಿಂದೆಲ್ಲ ಸ್ವಲ್ಪ ಗಿಡಗಳ ನಾವು ಕಳ್ಕೊಂಡಿದ್ವಿ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿ ಇದು ಹೊಸ ತಳಿ ಬಂದಿರೋದ್ರಿಂದ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದನ್ನೇ ತಳಿಬೇಕು ಅಂತೇಳಿ ಹಾಕಿದ್ದೀವಿ. ಚೆನ್ನಾಗಿ ಬರ್ತದೆ, ಎಲ್ಲೂ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಲಕ್ಷಣ ಕಾಣ್ತಾ ಇಲ್ಲ. ಗಿಡ ಎಲ್ಲ ಹೆಲ್ತಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಈಗ ಇನ್ನು 9 ತಿಂಗಳಾಯ್ತು ಅಂದ್ರೆ ಏನು ಮಾಡೋ ಡೌಟ್ ಅದು, ಸ್ಕೂಲನ್ನು ಕಟ್ಟಿ ನೀರು ಏನು ಅವಶ್ಯಕತೆ ಟೈಮ್ ಸರಿಯಾಗಿ ಏನು ಶೆಡ್ಯೂಲ್ ಪ್ರಕಾರ ಔಷಧಿ ಎಲ್ಲ ಕೊಡಬೇಕಾಗುತ್ತೆ ಅಷ್ಟೇ ಬಿಟ್ರೆ ಇದಕ್ಕೆ ಮಾತ್ರ ಎಲ್ಲ ಔಷಧಿ ಎಲ್ಲ ಕೊಡಲೇಬೇಕಾಗುತ್ತೆ. ಹೌದು ಸರ್, ಇದು ನಮ್ಮ ಸರ್ ಇದಕ್ಕೆ ICU ಕ್ರಾಪ್ ಅಂತ ಕರೀತಾರೆ. ಯಾವಾಗ ICU ಇರುತ್ತೆ ಕೊಡಲೇಬೇಕು ಅಂತ. ಸರ್ ಎಷ್ಟು ಅಗಲದ ಗುಂಡಿ ತೊಡಿದ್ರೆ ಹೆಂಗೆ, ಎಷ್ಟು 12x12 ಹಾಕಿದ್ವಿ ಸರ್. 12x12 ಸಾಮಾನ್ಯವಾಗಿ ಕೊಡೋ 12x12 ಬೇಕಾಗುತ್ತೆ. ಹೌದು. ಎಷ್ಟು ಅಗಲದ ಗುಂಡಿ ತೊಡಿದ್ರೆ ಯಾವಾಗ ಇದಕ್ಕೆಲ್ಲ ಸೇಮ್ 1.5 ಅಡಿ ಬೇಕಾಗುತ್ತೆ. ಈಗ ಸಾಮಾನ್ಯ ಇಷ್ಟು ಸಣ್ಣ ಗಿಡಕ್ಕೆ ಯಾವಾಗ ಸ್ಪ್ರೇ ಎಷ್ಟು ದಿವಸಕ್ಕೊಮ್ಮೆ ಕೊಡಬೇಕಾಗುತ್ತೆ ಔಷಧಿನ? ಒಂದು 15 ದಿವಸಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ. ಈಗ ಇದು ದೊಡ್ಡಾದ್ಮೇಲೆ ಫ್ರೀಕ್ವೆಂಟ್ ಆಗಿ ಕೊಡಬೇಕು, ವಾರಕ್ಕೊಂದ್ಸರಿ ಕೊಡಬೇಕಾಗುತ್ತೆ. ಈಗ ಏನು ಸ್ಪ್ರೇ ಕೊಡ್ತೀರಾ ಸರ್? ಅಂದ್ರೆ ಗೊತ್ತಾ ಯಾವ ಕೆಮಿಕಲ್, ಅಂದ್ರೆ ಈಗ ಫಂಗಿಸೈಡ್ ಕೊಡ್ತಿರೋ ಅಥವಾ ಇದು ಕೊಡ್ತಿರೋ? ಒಂದು ಸೈಡು ಒಂದು ಟೈಮಲ್ಲಿ ಫಂಗಿಸೈಡ್ ಕೊಡ್ತೀವಿ, ಒಂದು ಸೈಡ್ ಪೆಸ್ಟಿಸೈಡ್ ಕೊಡ್ತೀವಿ. ಎರಡು ಕೊಡ್ತಾ ಇರ್ತೀರಿ. ಉಳಿವಿಂದು ರೋಗದ್ದು ಬಟ್ ನೀಮ್ ಆಯಿಲ್ ಹೆಚ್ಚಿಗೆ ಕೊಡ್ತಿದ್ವಿ. ನೀಮ್ ಆಯಿಲ್ ಜಾಸ್ತಿ ಕೊಡ್ತೀವಿ. ಬಟ್ ನೀವು ಇದರಲ್ಲೆಂದು ಸಾವಯವ ಮಾಡೋಕೆ ಸಾಧ್ಯ ಇಲ್ಲ. ಬರೋದಿಲ್ಲ. ದಾಳಿಂಬ್ರೆಲ್ಲ ಎಸ್ಪೆಷಲಿ ಇದಕ್ಕೆ ಔಷಧಿ ಹೊಡಿಲೇಬೇಕಾಗುತ್ತೆ. ಔಷಧಿ ಹೊಡಿಬೇಕು. ಹೌದು, ನಾ ಕೇಳ್ತಾ ಇರೋದು ಗೊಬ್ಬರದ್ದು. ಗೊಬ್ಬರನೂ ಕೊಡ್ತೀರಾ ಇದರಲ್ಲಿ? ಈ ದಾಳಿಂಬ್ರಲ್ಲಿ ಮಾತ್ರ ನಾವು ಕೊಡಲೇಬೇಕಾಗುತ್ತೆ. ಸ್ಲರಿನ ಹಾಕ್ತೀರಾ? ಸ್ಲರಿನೂ ಹಾಕ್ತೀವಿ. ಸ್ಲರಿ ಬೇಕೇ ಬೇಕು, ಇಲ್ಲ ನಿಮ್ಮ ಜಮೀನು ಫಲವತ್ತತೆ ಹಾಳಾಗುತ್ತೆ. ಸ್ಲರಿ ಅಂತೂ ಬೇಕು. NPK ಕೊಟ್ರೆ ಅದಕ್ಕೆ NPK ಉಪ್ಪಿನಕಾಯಿ ಆದ್ರೆ ಅನ್ನ ತರ ನೀವು ಸಗಣಿ ಗೊಬ್ಬರ ಕೊಡ್ಲೇಬೇಕು. ಒಂದು FIM ಕೊಡ್ಲೇಬೇಕು, ಅಷ್ಟಾರು ಮಾತ್ರ ಮಣ್ಣು ಸರಿ ಇರುತ್ತೆ ಅನ್ಕೊಂಡು. ಆಮೇಲೆ ಅದೊಂದು ಪ್ರಶ್ನೆ ಇದೆ ಸರ್ ನಿಮ್ದು, ನೀವು ಅಲ್ಲೆಲ್ಲ ಸಾವಯವ ಮಾಡ್ಕೊಂಡಿದ್ದೀರಿ, ಅಲ್ಲಿ ಅಡಿಕೆ ಹಾಕಿ ಇದೆಲ್ಲ ಮಾಡ್ತಾ ಇದ್ದೀರಿ, ಮತ್ತೆ ವಾಪಸ್ ಒಂದ್ಸಲಿ ಬೇಡ ಅಂತ ಬಿಟ್ಟಿದ್ದು ದಾಳಿಂಬೆ ಇದಕ್ಕೆ ಮತ್ತೆ ಯಾಕೆ ಬಂದಿರಿ? ಸರ್ವದು ಎಲ್ಲನೂ ಇರಬೇಕು ನಮಗೆ ಅನ್ನೋದು ಒಂದು ಸಮಗ್ರ ಕೃಷಿಯಲ್ಲಿ ಇದು ಒಂದು ಭಾಗ. ಸೊ ಅಲ್ಲ, ಅವಾಗ ಮಾಡಿ ರೂಢಿದ್ದು ಸೊ ಬಿಡಕ್ ಮನ್ಸು ಬಂದಿಲ್ಲ ಅಂತ ಅಂದ್ಕೊಂಡು ದಾಳಿಂಬೆಗೆ ಮತ್ತೆ ಖಂಡಿತ ಈಗಿಲ್ಲ. ಬಹುಶಃ ಯಾವಾಗ ಇತರೆಲ್ಲ ಕಟಿಂಗ್ ಯಾವಾಗ ಮಾಡೋದು, ಇತರೆಲ್ಲ ಸ್ಪ್ರೇ ಯಾವಾಗ ಕೊಡ್ತು? ಸೊ ಅದು ನಾವು ಈಲ್ಡಿಂಗ್ ಸ್ಟಾರ್ಟ್ ಆಗಲ್ಲ, 18ನೇ ತಿಂಗಳಿಗೆ ಬಿಡಬೇಕು, ಅವಾಗ ಇತರೆಲ್ಲ ಸ್ಪ್ರೇ ಮಾಡ್ತೀವಿ. ಅವಾಗ ಎಷ್ಟು ಹಿಂದೆ? 1 ತಿಂಗಳಿಂದ 1 ತಿಂಗಳು ಮುಂಚೆನೇ ಮಾಡ್ಬೇಕು. 18 ತಿಂಗಳು ಅಂದ್ರೆ ನಾವು 17ನೇ ತಿಂಗಳಿಗೆ ನಾವು ಇತರೆಲ್ಲ ಸ್ಪ್ರೇ ಮಾಡ್ತೀವಿ. ಸೊ ಅವಾಗ ಇತರೆಲ್ಲ ಸ್ಪ್ರೇ ಮಾಡಿದ್ಮೇಲೆ ಚಿಗುರು ಸ್ಟಾರ್ಟ್ ಆಗುತ್ತೆ, ಚಿಗುರು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಈಲ್ಡಿಂಗ್ ಬರುತ್ತೆ. ಅಲ್ಲ ಅವಾಗ ಅಲ್ಲಿಂದ ಬಹುಶಃ ಒಂದೊಂದು ವಾರಕ್ಕೆ ಒಂದೊಂದು ಸ್ಪ್ರೇ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು ಬಹುಶಃ ಇದನ್ನು ಹಾಕ್ತೀರಿ, ಫ್ಲವರಿಂಗ್ ಹಾರ್ಮೋನ್, ಅದು ಕೂಡ ಸ್ಪ್ರೇ ಕೊಡ್ತೀರಾ ಸರ್? ಕೊಡ್ಲೇಬೇಕು. ಸೊ ಫ್ಲವರ್ ಇರಬೇಕು, ಬರುತ್ತೆ, ಸೈಜ್ ದೊಡ್ಡ. ಹೌದು ಸರ್, ನಿಮ್ಗೆ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ, ಈಗ ಚಿತ್ರದುರ್ಗದಲ್ಲಿ ದಾಳಿಂಬೆ ಸ್ಟೇಟಸ್ ಹೆಂಗಿದೆ? ದಾಳಿಂಬೆ ಹಣ್ಣಿಂದು ಬೆಳೆದು ಚೆನ್ನಾಗಿದೆ. ಇಲ್ಲಿ ಎಲ್ಲ ರೈತರುಗಳು ದಾಳಿಂಬ್ರೆ ಮ್ಯಾಕ್ಸಿಮಮ್ ದಾಳಿಂಬ್ರೆನೇ ಬೆಳೀತಾರೆ. ನಮಗೇನು ಅಡಿಕೆ ಬಿಟ್ಟರೆ ದಾಳಿಂಬ್ರೆ ಬರ್ತಿರೋದು. ಅಡಿಕೆ ಜೊತೆಗೆ ಇದು ನೆಲಗಡಲೆ ಶೇಂಗಾ ಬರುತ್ತಲ್ಲ, ಸೊ ಅದು ಬಿಟ್ಟರೆ ಈಗೆಲ್ಲ ದಾಳಿಂಬ್ರೆಗೆ ಹೋಗ್ತದೆ. ಅಂದ್ರೆ ಈಗ ಬ್ಯಾಕ್ಟೀರಿಯಾ ಬ್ಲೈಟ್ ಹಾವಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ. ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅಂದ್ರೆ ಕಲ್ಚರಲ್ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ, ಎಲ್ಲ ಟಿಶ್ಯೂ ಕಲ್ಚರ್ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಈಗ ಬ್ಲೈಟ್ಸ್ ರೋಗಗಳು ಕಡಿಮೆ ಆಗ್ತಾ ಇದೆ. ನೀವು ಬಹುಶಃ ಅದಕ್ಕೆ ನಾವು ದಾಳಿಂಬ್ರೆಗೆ ರಿಟರ್ನ್ ಬಂದಿದ್ದೀವಿ. ಸೊ ಈಗ ನಿಮ್ಮ ಬಹುಶಃ ಈ ಹಂತದಲ್ಲಿ ನಾವು ಖರ್ಚು ಎಷ್ಟು ಬಂತು, ಲಾಭ ಎಷ್ಟು ಬಂತು ಅಂತ ಕೇಳೋ ಸಮಂಜಸ ಇಲ್ಲ. ಎಲ್ಲ ನಾವು ಈ ವರ್ಷ ಹಾಕ್ತಾ ಇದ್ದೀರಾ? ಹೌದು ಸರ್. ನೀವು NPK ಕೊಡ್ತಾ ಇದ್ದೀರಿ ಅಂದ್ರೆ ಸದ್ಯಕ್ಕೆ ಈಗ ಒಂದು 6 ತಿಂಗಳದ ಬೆಳೆಗೆ ಎಷ್ಟು ಕೊಡ್ತಾ ಇದ್ದೀರಾ ಗೊಬ್ಬರನ? ಇದಕ್ಕೆಲ್ಲ ಒಂದು 250 ಗ್ರಾಮ್ ಕೊಡ್ತಾ ಇದ್ದೀರಿ. ಸಾಮಾನ್ಯವಾಗಿ ನೀವು ಮುಂಚೆ ಮಾಡಿದ್ದೆ ಕೇಳ್ತಾ ಇದ್ದೀನಿ, ಬೆಳೆದು ನಿಂತಿದೆ 2 ವರ್ಷದ ಅದಕ್ಕೆ ಎಷ್ಟು ಕೊಡ್ಬೇಕು ಸರ್? ಒಂದು ಇದಕ್ಕೆ 2 ವರ್ಷ ಗಿಡ ಅದಕ್ಕೆ ಸ್ಟೇಜ್ ಗಿಡಕ್ಕೆ ತಕ್ಕಂಗೆ ಕೊಡಬೇಕಾಗತ್ತೆ. ಒಂದು 500 ಗ್ರಾಮ್ ಅಂತ 500 ಗ್ರಾಮ್ ಕೊಡಬೇಕಾಗುತ್ತೆ. 500 ಗ್ರಾಮಿಗೆ ಮಿನಿಮಮ್ ಅಥವಾ ಮತ್ತೆ ಜಾಸ್ತಿ ಮಾಡ್ಕೊಂತ ಹೋಗಿ? ಇಲ್ಲ, ಅಷ್ಟೇ. ಅದೊಂದು 3 ಟೈಮ್ಸ್ ಅಲ್ಲಿ ನಾವು ಮಾಡ್ತೀವಿ. ಅದನ್ನ ವರ್ಷದಲ್ಲಿ 3 ಟೈಮ್ ರಿಪಿಟೇಷನ್ ಮಾಡಬೇಕು. ಗಿಡದ ಅಡ್ವೈಸರ್ ಬರ್ತಾರಲ್ಲ, ಆ ಗಿಡದ ನೆಕ್ಸ್ಟ್ ಪ್ರಶ್ನೆ ನಂದೇ ಇತ್ತು ಸರ್ ಇಲ್ಲಿ. ಏನಪ್ಪ ಅಂತಂದ್ರೆ ಬಾಕಿ ಕಡೆ ಎಲ್ಲ ಅಡ್ವೈಸರ್ ಬರ್ತಾರೆ, ನೀವು ಕೂಡ ಅಡ್ವೈಸರ್ ಕರೆಸ್ತೀರಾ? ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅವಶ್ಯಕತೆ ಇದ್ದಾಗ ಓಕೆ. ಆ ರೀತಿಯಲ್ಲಿ ಅವೈಲೇಬಲ್ ಅಂತ ಅಡ್ವೈಸರ್ ದಾಳಿಂಬೆ ಡಾಕ್ಟರ್ ಅಂತಾನೆ ಕರೀತಾರೆ, ಅವ್ರ ಕಡೆ ಅವ್ರು ಇರ್ತಾರೆ. ಹಾಗಾಗಿ ಸರಿ ಸರ್. ಆ್ಯಕ್ಚುಲಿ ನಾನು ನಿಮ್ಗೆ ಅದೇ ದಾಳಿಂಬೆ ಅಂತಂದರೆ ಲಾಭ ಎಷ್ಟು ಬಂತು, ನಷ್ಟ ಎಷ್ಟಾಯಿತು, ಅದ್ರ ಬಗ್ಗೆ ಆ ಹಂತದಲ್ಲಿ ನೀವಿಲ್ಲ, ಆದ್ರೂ ಸಹಿತ ನೀವು ಮುಂಚೆನೂ ಮಾಡಿದ್ರಿ, ಆಮೇಲೆ ತೆಗೆದ್ರಿ, ವಾಪಸ್ ಮಾಡಿದ್ರಿ. ಆವಾಗಿಂದಕ್ಕೆ ಇವಾಗಿಂದಕ್ಕೆ ಡಿಫ್ರೆನ್ಸ್ ಏನು, ಯಾಕೆ ಮಾಡಿದ್ರಿ ಅಂತ ಕೇಳಬೇಕಾಗಿತ್ತು. ಅದರಲ್ಲಿ ಚೆನ್ನಾಗಿ ಲಾಭ ಬರ್ತಾ ಇದೆ. ದಾಳಿಂಬ್ರೆನಲ್ಲಿ ನಷ್ಟ ಇಲ್ಲ. ಏನಂದರೆ ಬ್ಲೈಟ್ಸ್ ರೋಗ ಬಂದು ಮತ್ತು
ಸೊರಗು ರೋಗಗಳು ಬಂದಾಗ ಪೂರ್ತಿ ಹೋಗುತ್ತೆ. ಹಂಗಾಗಿ ದಾಳಿಂಬ್ರದಲ್ಲಿ ಯಾವತ್ತೂ ಈಗ ನಾವು ದಾಳಿಂಬ್ರಲ್ಲಿ ಚೆನ್ನಾಗಿ ದುಡ್ಡಾಗಿದೆ. ಅದೇ ಸರ್, ಹೆಂಗಂದ್ರೆ ಹಣ್ಣು ಕೊಯ್ದು ಬಿಟ್ವಿ, ಮಾರ್ಕೆಟೇ ಆಗಿಲ್ಲ, ನಷ್ಟ ಆಯ್ತು, ಆ ತರ ಇಲ್ಲ. ರೋಗ ಬಂದು ನಷ್ಟ ಆದ್ರೆ ಅಷ್ಟೇ ಆ ರೀತಿಯಾಗಿ ದಾಳಿಂಬ್ರ ಯಾವತ್ತೂ ಕೈ ಕೊಡೋದಿಲ್ಲ. ನಾವು ನಿಮ್ಮ ಹತ್ರ ಕೇಳಕ್ ಬಂದಿದ್ದೆ ಅದಾಗಿತ್ತು. ನೀವು ಎಕ್ಸ್ಪೀರಿಯನ್ಸ್ ಇದ್ದವರು, ಈಗ ಮಾಡ್ತಾ ಇದ್ದವರು, ಸೊ ಅದ್ರ ಬಗ್ಗೆ ನೀವೆಲ್ಲ ಮಾಹಿತಿ. ದಾಳಿಂಬ್ರಲ್ಲಿ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ, ಅದಕ್ಕೆ ದಾಳಿಂಬ್ರೆ ಬಿಡೋದು ಬೇಡ ಅಂತ ಹೇಳಿ ನಾವು ದಾಳಿಂಬ್ರೆ ಹಾಕಿದ್ದೀರಾ. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ರೋ ಪಾಲಿಹೌಸ್ಗಳಿಗೆ ಏಷ್ಯಾದ ಏಕೈಕ 7 ಲೇಯರ್ ಪಾಲಿಫಿಲ್ಮ್. ಬಹುಬೆಳೆ ಬಳಕೆಯ ಏಷ್ಯಾದ ಪ್ರಥಮ 7 ಲೇಯರ್ ಮಲ್ಚ್ ಫಿಲ್ಮ್. ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್. ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್. ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. For the first time you kissed. For the first time you stood up. The first time you accepted yourself. For your every first in life, Camco Chocolates. ನೀವು ನಮಗೆ ಫಸ್ಟ್ ಅಡಿಕೆ ಕಾಫಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಏನಪ್ಪ ಅಂದರೆ ನಿಮ್ಮ ಜಮೀನು ಎಲ್ಲ ಕಡೆಗೂ ಎಲ್ಲೆಲ್ಲಿ ಅಡಿಕೆ ಮರ ಇದೆಯೋ, ಎಲ್ಲೆಲ್ಲಿ ತೆಂಗಿನ ಮರ ಇದೆಯೋ ಎಲ್ಲ ಕಡೆಗೂ ನೀವು ಹಸಿರೆಲೆ ಗೊಬ್ಬರನ ಹಾಕ್ತೀರಿ, ಗ್ರೀನ್ ಮ್ಯಾನ್ಯೂರ್ ಹಾಕ್ತೀರಿ ಅಂತ ಅಂದ್ಕೊಂಡು ಈಗ ಅಂಥದ್ದೇ ಒಂದು ತೋಟದಲ್ಲಿ ಇದ್ದೀವಿ. ಆ್ಯಕ್ಚುಲಿ ನಿಮ್ಮ ದಿಢೀ ತೋಟದಲ್ಲಿ ಇತ್ತು ಸುಮಾರೆಲ್ಲ ಕಡಿತಾ ಇದ್ದೀರಾ, ಅಂಥದ್ದೇ ಒಂದು ತೋಟದಲ್ಲಿ ಇದ್ದೀವಿ ನಾವು. ಗ್ರೀನ್ ಮ್ಯಾನ್ಯೂರ್ ಯಾವ್ಯಾವ್ದು ಹಾಕ್ತೀರಿ ಸರ್? ಇದರಲ್ಲಿ ಸುಮಾರಾಗಿ 5 ನಮೂನಿ ಗ್ರೀನ್ ಮ್ಯಾನ್ಯೂರ್ ಬರುತ್ತೆ. ಇದರಲ್ಲಿ ಹಸಿರೆಲೆ ಗೊಬ್ಬರದಲ್ಲಿ ಡಯಾಂಚ ಬರುತ್ತೆ, ಆಮೇಲೆ ಸೆಣಬು ಬರುತ್ತೆ, ಮತ್ತೆ ಇದು ಉರುಳಿ ಬರುತ್ತೆ, ಅಳಸಂದಿ ಬರುತ್ತೆ, ಎಲ್ಲ ನಮೂನಿನೂ ಹಾಕ್ತಿದ್ವಿ. ಹೌದು, ನಿಮಗೆ ಫಸ್ಟ್ ಇದು ಗ್ರೀನ್ ಮ್ಯಾನ್ಯೂರ್ ಹಾಕಬೇಕು ಅಂತ ಐಡಿಯಾ ಬಂದಿದ್ದು ಹೇಗೆ? ಇದು ನಮಗೆ ಕೃಷಿ ವಿಜ್ಞಾನದಲ್ಲಿ ಎಲ್ಲ ಈ ನಾವು ಗೊಬ್ಬರ NPK ಬಿಟ್ಟ ಮೇಲೆ ಹಸಿರೆಲೆ ಗೊಬ್ಬರ, ಸಗಣಿ ಗೊಬ್ಬರ, ಸ್ಲರಿ ಗೊಬ್ಬರ ಎಲ್ಲದರಲ್ಲೂ ಇದು ಒಂದು ಹಸಿರೆಲೆ ಗೊಬ್ಬರ ಇದು ಒಂದು ಮಹತ್ವ ಇದೆ, ಅದರಲ್ಲೂ ಒಂದು ಮಹತ್ವ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇದು ಯಾವ ಥರ ಮಹತ್ವ ಸರ್? ಇದು ಯಾವ ಗೊಬ್ಬರ ಕೊಡುತ್ತೆ, ಹೇಗೆ ಇದನ್ನ ಯಾವ ಥರ ಗೊಬ್ಬರ ಕೊಡ್ತೀವಿ? ಇದು ಬೇಸಿಗೆ ಕಾಲದಲ್ಲಿ ನಾವೇನು ಮಾಡ್ತೀವಿ, ಡಿಸೆಂಬರ್ ತಿಂಗಳಲ್ಲಿ ಇದು ಅಡಿಕೆ ಗಿಡದಲ್ಲಿ ಹಾಕ್ತೀವಿ ಹೆಚ್ಚಾಗಿ. ಅಡಿಕೆ ಬರೋದು ನಮ್ಮದು ಡಿಸೆಂಬರ್ ತಿಂಗಳಲ್ಲಿ ನಮ್ದು ಕಟಾವ್ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿ 6 ತಿಂಗಳು ಬೆಳೆ ಇದು. ಆಗಸ್ಟ್ ತಿಂಗಳಿಂದ ಇದಕ್ಕೆ ಗಿಡ ಮತ್ತು ಅಡಿಕೆ ಗಿಡ ಮರ ಯಾವಾಗಲೂ ವರ್ಷ ತುಂಬ ಹಾಕ್ಬೋದು. ನಾವು 6 ತಿಂಗಳು ಮೇಂಟೈನ್ ಮಾಡ್ತೀವಿ ಇದನ್ನ. ಡಿಸೆಂಬರ್ ಅಂದರೆ ಜನವರಿ ತಿಂಗಳಲ್ಲಿ ಹಾಕ್ಬಿಡ್ತೀನಿ ಅಡಿಕೆ ಎಲ್ಲ. ಯಾಕಂದರೆ ನಾವು ಅಡಿಕೆ ಓಡಾಡೋಕ್ಕೆ ಆಯ್ಕೆ ಮಾಡೋದಕ್ಕೆ ಗಿಡ ಎಲ್ಲ ಕ್ಲೀನ್ ಇರಬೇಕಾಗುತ್ತೆ. ಅವಾಗ ಹಾಕೋದಿಲ್ಲ. ಇವಾಗ ಅದು ನಮಗೆ ಡಿಸೆಂಬರಲ್ಲಿ ಕಟಾವಾದ ತಕ್ಷಣ ಅವಾಗ ನಾವು ಗಿಡ ಎರಚುತ್ತೀವಿ. ಫ್ಲಡ್ ಎರಚ್ಕೊಂಡ್ಬಿಡ್ತೀವಿ. ಇದು 6 ತಿಂಗಳು ನಾವು ಮೇಂಟೈನ್ ಮಾಡ್ತೀವಿ. ಯಾಕಂದರೆ ಬೇಸಿಗೆ ಇರೋದ್ರಿಂದ ನಾವೇನು ಜನವರಿ ಫೆಬ್ರವರಿ ಆಗ್ತದಂಗೆ ಮಾರ್ಚ್ ತಿಂಗಳಲ್ಲಿ ನಮಗೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಜೂನ್ ಮಳೆಗಾಲದವರೆಗೂ ನಮಗೆ ಇದು ಕಂಟಿನ್ಯೂ. ಯಾಕಂದರೆ ಮಳೆಗಾಲ ಬರೋವರೆಗೂ ನೆಲಕ್ಕೆ ತಂಪು ಬರುತ್ತೆ, ಮಾಯಿಶ್ಚರು ಇರುತ್ತೆ ಹಸಿರೆಲೆ ಇರೋದ್ರಿಂದ. ಮತ್ತು ನಮಗೆ ಗಿಡಕ್ಕೆ ಗೊಬ್ಬರನೂ ಕೊಟ್ಟಂಗಾಗುತ್ತೆ. ಅವಾಗೇನು ಫಸ್ಟ್ ಮಾನ್ಸೂನ್ ಗೊಬ್ಬರ ಕೊಡಬೇಕಲ್ಲ, ಇದನ್ನು ನಾವು ಟ್ರ್ಯಾಕ್ಟರ್ನಲ್ಲೆಲ್ಲ ನಾವು ಉಳುಮೆ ಮಾಡೋದಿಲ್ಲ. ಈಗ ಅಡಿಕೆ ಗಿಡದಲ್ಲೆಲ್ಲ ಕೈಯಲ್ಲೇ ಮನುಷ್ಯ ಕತ್ತಿನಲ್ಲೇ ಹೊಡಿತೀವಿ. ಇದರಲ್ಲಿ ಏನಾಗುತ್ತೆ, ಅದು ಮತ್ತೆ ನೆಲಕ್ಕೆ ಮಣ್ಣು ಮಿಕ್ಸ್ ಆಗುತ್ತೆ. ಅವಾಗ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ. ಎರೆಹುಳುಗಳು ಅದಕ್ಕೆ
ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಸಿರೆಲೆ ಗೊಬ್ಬರ ಅಂತಂದ್ರೆ ಸಾಮಾನ್ಯ ಒಂದು ಹಾಕ್ತಿದ್ರು, ನೀವು 5 ಹಾಕಿದ್ದೀರಿ, ಯಾಕೆಂತ ಕೇಳ್ಬೋದು? ಎಲ್ಲಾನು ನಾವು ವೆರೈಟೀಸ್ ಇರಲಿ ಅನ್ನೋದು ಉದ್ದೇಶ, ಆ ಥರ ಮಾಡಿದ್ವಿ. ಆಮೇಲೆ ಇನ್ನೊಂದು ಸರ್, ನೀವು ಅಂದ್ರಿ ನಾವು ನೋಡ್ತಾ ಇದೀವಿ ನಿಮ್ದು ಈಗ ಆಳುಗಳು ಬಂದು ಕಡಿತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಸೊದೆ ಕಡಿತಾರೆ, ಇದು ವೀಡ್ ಕಟ್ ಮಾಡ್ತಾರೆ. ಆ ಥರ ಹಿಂಗೆ ಒಂದು ಅಡಿ ಅಥವಾ 4 ಇಂಚ್ ಬಿಟ್ಟು ಕಟ್ ಮಾಡ್ತಾರೆ. ಕಾಮನ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ ಹಸಿರೆಲೆ ಗೊಬ್ಬರ ಹಾಕಿ ರೋಟೋವೇಟರ್ ಹಾಕ್ತಾರೆ. ನಿಮ್ದು ಬಹುಶಃ ಅಡಿಕೆ ಇದಿದೆ, ಬೇರಿಗೆ ಹಾನಿ ಆಗುತ್ತೆ ಅಂತ ನಾವು ರೋಟೋವೇಟರ್ ಉಪಯೋಗಿಸಲ್ಲ. ನೀವು ಹೇಳಿದಾಗ ಬುಡಕ್ಕೆ ನಾವು ಕಟ್ ಮಾಡ್ತೀವಿ. ಮತ್ತೆ 2 ಸರಿ ಚಿಗುರ ಇದು ಲಭ್ಯತೆ ಇರೋದ್ರಿಂದ ಮತ್ತೆ 2 ಸರಿ ನಮಗೆ 6 ತಿಂಗಳು ಮೇಂಟೈನ್ ಆಗುತ್ತದೆ. ಸೊ ಮತ್ತೆ ಬೀಜ ಚೆಲ್ಬೇಕು ಅಂತ ಅವಶ್ಯಕತೆ ಇಲ್ಲ, 2 ಸರಿ ಅದೇ ಬರುತ್ತೆ. ಹೌದು, ನಾನು ಕೇಳ್ತೇನೆ ಅಂದ್ರೆ ಆವಾಗ ರೋಟೋವೇಟರ್ ಹೊಡೆದಾಗ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ, ಆವಾಗ ಸ್ವಲ್ಪ ಬೇಗ ಕೊಳೆಯುತ್ತೆ. ಈಗ ಸ್ವಲ್ಪ ಲೇಟಾಗಿ ಕೊಳೆಯುತ್ತೆ. ಇಲ್ಲ, ಲೇಟಾಗಿ ಕೊಳೆಯೋದಕ್ಕಿಂತ ನಮಗೆ ಮಾಯಿಶ್ಚರ್ ನಮಗೆ ಚೆನ್ನಾಗಿ ಉಳಿತದೆ. ಓ, ಆಕ್ಚುಲಿ ಇದು ಮಲ್ಚು ಅಂದ್ರೆ ಹಿಂಗಿದ್ದಾಗೂ ಮಲ್ಚು, ನೀವು ಕಟ್ ಮಾಡಿ ಹಾಕಿದಾಗೂ ಮಲ್ಚಿರುತ್ತೆ. ಹಸಿರೆಲೆ ಗೊಬ್ಬರ ಅಂತಂದ್ರೆ ಸಾಮಾನ್ಯವಾಗಿ ಈ ಹೂ ಆಗಕ್ಕಿಂತ ಮುಂಚೆ ಕಟ್ ಮಾಡಬೇಕು ಅಂತ ಹೇಳ್ತಾರೆ, ಹೂ ಆಗಕ್ ಬಿಡಬಾರ್ದು. ಹೌದು. ನೀವು 5 ತರದ್ ಹಾಕಿದಿರಿ, 5 ತರದ ಒಟ್ಟಿಗೆ ಹೂ ಆಗತ್ತಾ? ಕೆಲವೊಂದು 3 ತಿಂಗಳದ್ದು, 4 ತಿಂಗಳದ್ದು, 3 ತಿಂಗಳಿಗೆ ಬಂದ್ಬಿಡುತ್ತೆ ಅಲ್ಲಿಗೆ ಹೂವು. ಕೆಲವೆಲ್ಲ ಬರುತ್ತೆ, ಕೆಲವೆಲ್ಲ ಬರೋದಿಲ್ಲ. ನಮ್ಗೆ ಮತ್ತೆ ಹೂವಾಗಿ ಮತ್ತೆ ಬೀಜ ಉದುರುತ್ತೆ, ಮತ್ತೆ ನಮ್ಗೆ ಅಲ್ಲಿ ಪುನಃ ಅದೇನು ತೊಂದರೆ ಆಗ್ಲಿ, ಹೆಂಗ್ ತೊಂದರೆ ಇಲ್ಲ ಅಂದ್ಕೊಂಡು ಮಾಡ್ತಾ ಇದ್ದೀರಾ? ತೊಂದರೆ ಆಗಲ್ಲ. ಬಹುಶಃ ಅದೇ ಬೀಜ ಮತ್ತೆ 2 ಸರಿ ಉತ್ಪತ್ತಿ ಆಗುತ್ತೆ ಅನ್ಕೊಂಡು. ಇದು ನೀವು ಹಸಿರೆಲೆ ಗೊಬ್ಬರನ ಮಾಡಕ್ಕೆ ಶುರು ಮಾಡಿದ್ದೆ ಯಾವಾಗ ಸರ್? ಫಸ್ಟ್ ಲಾಸ್ಟ್ ಒಂದು 3 ವರ್ಷದ ಕಳೆದ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬೀಜ ಎಲ್ಲಿಂದ ತರ್ತೀವಿ ಸರ್ ಇವೆಲ್ಲದ್ರ? ಬೀಜ ಎಲ್ಲ ನಮಗೆ ಅಲ್ಲ ಇದು ಯೂನಿವರ್ಸಿಟಿನಲ್ಲೆಲ್ಲ ಸಿಗುತ್ತೆ. ಯಾವ ಯೂನಿವರ್ಸಿಟಿಲಿ? ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದರಲ್ಲಿ ಸಿಗುತ್ತೆ, JKVK ಅದೇ ಕೇಳಿದೆ. ಅಲ್ಲೇ ಹಸಿರೆಲೆ ಗೊಬ್ಬರದ ಡಿಪಾರ್ಟ್ಮೆಂಟ್ ಅಲ್ಲೇ ಸಿಗುತ್ತೆ. ಅಲ್ಲಿಂದ ಸಿಗಬಹುದು. ಯಾವ ರೈತರು ಹೋದ್ರು ಎಲ್ಲಾದ್ರೂ ರೈತರು ಹೋಗಿ ತಗೊಂಡ್ಬರ್ಬೋದು. ನೀವು ಫೋನ್ ಮಾಡಿ ಆರ್ಡರ್ ಮಾಡೋದಿಲ್ಲ, ಆ ಥರ ಏನಿಲ್ಲ, ಹೋಗಿ ತರ್ಬೋದು. ಇಲ್ಲಾಂದ್ರೆ ಅಲ್ಲಿ ಪರಿಚಯ ಇರೋದ್ರೆ ಇದಕ್ಕೆ ಅಂತಾನೆ ಕೆಲವೆಲ್ಲ ಏಜೆನ್ಸಿಗಳು ಇದಾವೆ, ಅಲ್ಲಿಂದಲ್ಲಾದ್ರೂ ತರ್ಬೋದು, ಒಟ್ಟಿನ ತರಿಸ್ಕೊಂಡು. ನಿಮ್ಗೆ ನಾ ಅದು ಇನ್ನೊಂದು ಮುಖ್ಯ ಕೇಳಬೇಕು ಏನಪ್ಪ ಅಂತಂದ್ರೆ, ನೀವು ಈ 3 ವರ್ಷದಿಂದ ಶುರು ಮಾಡಿದಿರಿ ಅಂತಂದ್ರೆ, ಈ 3 ವರ್ಷದಲ್ಲಿ ನಿಮ್ಮ ತೋಟದಲ್ಲಿ ನೀವು ಬದಲಾವಣೆ ಕಾಣ್ತಾ ಇರೋದು ಏನು? ಹೌದು, ನಮಗೆ ಹಸಿರೆಲೆ ಇದು ಗೊಬ್ಬರ ಹಾಕ್ದಾಳಿಂದ ನಮಗೆ ಗಿಡಗಳು ಹೆಲ್ತಿಯಾಗಿ ಚೆನ್ನಾಗಿದ್ದಾವೆ, ಹೆಲ್ದಿಯಾಗಿ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತದವೆ. ಎಲ್ಲ ನಮಗೆ ಒಂಬಾಳೆಗಳು ಚೆನ್ನಾಗಿ ಬರ್ತದವೆ, ಚೆನ್ನಾಗಿ ಅನುಕೂಲ ಆಗ್ತಾ ಇದೆ. ಆ ರೀತಿಯಾಗಿ ಅನುಕೂಲ ಇದಾಗ್ತಾ ಇದೆ. ಗೊಬ್ಬರದ್ದು ಏನು ಹೊರಗಡೆಯಿಂದ ಕೊಂಡ್ಕೊಂಬರೋ ಗೊಬ್ಬರನ ನಾವಿಲ್ಲ ನಮ್ಮ ತೋಟದಲ್ಲೇ ಉತ್ಪತ್ತಿ ಮಾಡ್ತೀವಿ. ಈಗೇನು ಸ್ಲರಿನಲ್ಲಿ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಇನ್ನೊಂದು ನಾವು ಇದು ಏನು ಇದು ಶುಗರ್ ಫ್ಯಾಕ್ಟ್ರಿ ಪ್ರೆಸ್ ಮಾಡಿದ್ರೆ ಅದೊಂದು ನಮ್ಮ ಮನೆ ವರ್ಷಕ್ಕೆ 2 ವರ್ಷಕ್ಕೊಂದ್ಸರಿ ಅದನ್ನ ಚೇಂಜ್ ಮಾಡ್ತಿರ್ತೀವಿ. ಅದರಿಂದ ಒಂದು ಸಲ ಇರುತ್ತೆ. ಸೊ ಹೌದು ಸರ್, ಇನ್ನೊಂದು ಈ ಹಸಿರೆಲೆ ಗೊಬ್ಬರ ಹಾಕಿದಿರಿ, ನೀವು 6 ತಿಂಗಳು ಹಾಕಿದಿರಿ, ಇದಕ್ಕೆ ನೀವು ಸ್ಲರ್ರಿ ಹಾಕಲ್ಲ ಈಗ? ಇಲ್ಲ, ಕಟ್ ಮಾಡಿದಾಗ ಅದು ಮಾತ್ರ, ಅದು ಯಾವುದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ತಿಂಗಳಿಗೆ ಒಂದ್ಸರಿ ಅದು ಬರುತ್ತೆ. ಅಲ್ಲ, 6 ತಿಂಗಳಿಗೆ ಸಾಮಾನ್ಯವಾಗಿ ಬೆಳೀತಾ ಇರ್ಬೇಕಾದ್ರೆ ಸ್ಲರಿ ಕೊಡಲ್ಲ ಅಲ್ವಾ? ಬೆಳೀತಾ ಇರ್ಬೇಕಾದ್ರೆ ಏನು ಕೊಡೋದಿಲ್ಲ. ಕಟ್ ಮಾಡಿದಾಗ ಮಾತ್ರ ಕಟ್ ಮಾಡಿದಾಗ ಕೊಡ್ತೀರಾ? ಕಟ್ ಮಾಡಿದಾಗ ಕೊಟ್ಟಾಗ ಬಹುಶಃ ಕೊಳೆಯಕ್ಕೆ ಇನ್ನೂ ಈಸಿ ಆಗುತ್ತೆ, ಬೇಗ ಅದು ಮಣ್ಣಿಗೆ ಸೇರುತ್ತೆ. ಸೊ ನೀವು ಮಿಕ್ಸ್ ಮಾಡೋದೇ ಬೇಕಾಗಿಲ್ಲ, ಕತ್ತಿನಲ್ಲಿ ಹೊಡೆದ್ಬಿಟ್ರೆ ಸಾಕಾಗುತ್ತೆ, ಇದು ಮಾಡಿ ಸಾಕು ಅಂದ್ಕೊಂಡು. ಆಮೇಲೆ ಇದು ಒಂದಿದೆ ಸರ್, ಬಹಳಷ್ಟು ಜನಕ್ಕೆ ಹಸಿರೆಲೆ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಹಸಿರೆಲೆ ಗೊಬ್ಬರದ್ದು ಬೀಜದ್ದು ಒಂದು ಖರ್ಚು, ಲೇಬರ್ ಖರ್ಚಾಗತ್ತೆ ಅನ್ಕೊಂಡು, ಅದಕ್ಕೆ ಏನಂತೀರಾ ಸರ್ ನೀವು ಅಂತ? ಇದಕ್ಕೆ ಲೇಬರು, ಇದಕ್ಕೆ ಕತ್ತಿ ಹೊಡಿಯಕ್ಕಂತೂ ಲೇಬರ್ ಬೇಕೇ ಬೇಕಾಗುತ್ತೆ. ಈಗ ಟ್ರ್ಯಾಕ್ಟರ್ನಲ್ಲಿ ಹೊಡಿಬೋದು, ಅದೇನಾಗುತ್ತೆ ಅಂದ್ರೆ ಬೇರೆ ಅಡಿಕೆ ಗಿಡಕ್ಕೆ ಬೇರೆ ಹಾಳಾಗುತ್ತೆ ಅನ್ನೋದು ಒಂದು ಮೇಲೆ ಇರುತ್ತೆ ಅಡಿಕೆ. ಆಮೇಲೆ ನಮಗೆ ಇದು ಏನೋ ಅಡಿಕೆ ಅರಳುಗಳು ಉದುರುತ್ತವೆ, ಬೇರೆ ಡ್ಯಾಮೇಜ್ ಆದ್ರೆ ಅಡಿಕೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಹೆಂಗೆ ಮಾಡಿದ್ರು ನಿಮ್ಗೆ ಹೊರಗಡೆ ತರ ಗೊಬ್ಬರದ್ದು ಉಳಿತಾಯ ಇಲ್ಲೇ ಆಗತ್ತೆ ಅನ್ಕೊಂಡು ಇದು ಮಾಡಿ. ಹೌದು ಸರ್, ಅಕಸ್ಮಾತ್ ನೀವು ತರ್ತಾ ಇಲ್ಲ ಬಿಡಿ, NPK ಹಾಕ್ತಾ ಇಲ್ಲ ಹೊರಗಡೆ ಗೊಬ್ಬರ ತಂದು, ಈಗ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ನಾವು ಇಲ್ಲಿ ಎಷ್ಟು ಗೊಬ್ಬರ ಸಿಗುತ್ತೋ ಅಷ್ಟು ಅದರಿಂದ ಕಡಿಮೆ ಮಾಡ್ಕೊಬಹುದಲ್ವಾ? NPK ಗೊಬ್ಬರ ಬೇಕೇ ಆಗೋದಿಲ್ಲ. ಸೊ ಅಲ್ಲಿ 2-3 ನಮೂನೆ ಗೊಬ್ಬರ ಹಾಕೋದ್ರಿಂದ NPK ಅವಶ್ಯಕತೆನೇ ಬರೋದಿಲ್ಲ. ಸೊ ಈಗ ಯಾರು ರೈತರು NPK ಹಾಕ್ತಾ ಇದಾರೋ ಅವರು ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ NPK ಪ್ರಮಾಣ ಕಡಿಮೆ ಅದು ಒಂದೇ ಸರಿ ಕ್ರಮೇಣ ಬರ್ತಾ ಕಡಿಮೆ ಮಾಡಿ. ನಾವಂತೂ NPK ಹೋಗೋದಿಲ್ಲ, ನೀವು ಹೋಗ್ತಾ ಇಲ್ಲ, ಅದ್ರ ಚಿಂತನೆ ಇಲ್ಲ ಬಿಡಿ, ಚಿಂತನೆ ಇಲ್ಲ. ಸೊ ಆ ಲೆಕ್ಕದಲ್ಲಿ ಆ ಖರ್ಚನ್ನು ಉಳಿಸ್ಕೋಬಹುದು, ಲಾಭ ಜಾಸ್ತಿ ಆಗುತ್ತೆ. ಆಮೇಲೆ ಗಿಡ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ, ಗಿಡ ಹೆಲ್ತಿ ಆಗಿರುತ್ತೆ, ಮಾಯಿಶ್ಚರ್ ಕಡಿಮೆ ಒಳ್ಳೆ ಮಲ್ಚ್ ಆಗುತ್ತೆ. ಗೊಬ್ಬರ ಅಂದ್ರೆ ಅದೇ 2 ಆಗುತ್ತೆ, ಒಂದು ಗೊಬ್ಬರ ಒಂದು ಮಲ್ಚಿಂಗು ಕೂಡ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ ಸರ್. ಆ್ಯಕ್ಚುಲಿ ನಾವು ನಿಮ್ಮ ಹತ್ರ ಬಂದಿದ್ದು, ನೀವು ಚಿತ್ರದುರ್ಗದಲ್ಲಿ ಚಳ್ಳಕೆರೆಯಲ್ಲಿ ಈ ಬಿಸಿಲು ನಾಡಲ್ಲಿ, ಈ ಬರದ ನಾಡಲ್ಲಿ ಕಾಫಿ ಮಾಡಿದ್ದೀರಿ, ಕಾಳುಮೆಣಸು ಹಾಕಿದ್ದೀರಿ, ಈಗ ಜಾಯಿಕಾಯಿ ಹಾಕ್ತಾ ಇದ್ದೀರಾ, ಲವಂಗಾನು ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಇದು ಮಾತಾಡೋಕೆ ಅಂತ ಬಂದ್ವಿ. ಯಾಲಕ್ಕಿನೂ ಹಾಕಿದ್ರಿ ಅಂತ ಕೇಳಲ್ಪಟ್ವಿ ನಾವು, ಅದ್ರದ್ದು ಏನಾಯ್ತು ಸರ್ ಕತೆ? ಏಲಕ್ಕಿನಲ್ಲಿ ನಾವು ನೀರಿನ ಪದ್ಧತಿನಲ್ಲಿ ನಾವು ಡ್ರಿಪ್ಪಿನಲ್ಲೇ ಸಾಧನೆ ಮಾಡಬೇಕು ಅಂತ ಮಾಡಿದ್ವಿ. ಆ ಡ್ರಿಪ್ಪಲ್ಲಿ ಬರಲಿಲ್ಲ, ಅದಕ್ಕೆ ಮೈಕ್ರೋ ಜೆಟ್ ಇದರಲ್ಲಿ ಹಾಕ್ಬೇಕು ಅಂತ
ತಿಳುವಳಿಕೆ ಬಂತು. So ಮತ್ತೆ ಮರಳಿ ಪ್ರಯತ್ನ ಮಾಡ್ತೀವಿ. ರೈತರು ಫೇಲ್ಯೂರ್ ಅಂತ ಪ್ರಶ್ನೆನೇ ಬರಲ್ಲ. ಫೇಲ್ ಆಗಿದ್ದು ಅದು ತಾತ್ಕಾಲಿಕ, ಅದು ನಾವು ಚಾಲೆಂಜಾಗಿ ತೊಗೊಳ್ಳೇಬೇಕು. ಇಷ್ಟೆಲ್ಲ ಮಾಡಿ ಈಗ ನಾವು ಸಮಗ್ರ ಕೃಷಿ ಮಾಡಬೇಕು ಅಂತ ಹೊಲ್ದಾಗ ಸುಮಾರಾಗಿ ಒಂದು 5-6 ನಮೂನೆ ಮಾಡಿದಾಗ ಒಂದು ಫೇಲ್ಯೂರ್ ಆಗೋದು ಸಹಜ. ಫೇಲ್ ಅದಕ್ಕೆ ನಾವು ಕಳೆಗುಂದದ್ದು ಬೇಡ, ಅದು ಮರಳಿ ಪ್ರಯತ್ನ ಮಾಡೋಣ, ಅದಕ್ಕೂ ಸಕ್ಸಸ್ ಆಗಿ ಮಾಡಿ. ಅದಕ್ಕೂ ನಮ್ಮ ಹಿಂದೆ ಚಿಂತಕರು ಇದ್ದಾರೆ, ನಮ್ಮ ವೆಲ್ ವಿಷರ್ಸು, ಇದು ವಿಜ್ಞಾನಿಗಳಿದ್ದಾರೆ, ಅವ್ರಿಗೂ ಒಂದ್ಸಲ ವಿಸಿಟ್ ಮಾಡಿಸ್ಬಿಟ್ಟು ಈ ವರ್ಷ ಖಂಡಿತ ಅದನ್ನ ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಮಾಡ್ತೀರಾ. ಆ್ಯಕ್ಚುಲಿ ಸರ್ ನಾವು ಅದೇ ಒಂದಿದ್ದು ಅಂತಂದರೆ ನಮಗೆ ಈ ಥರ ರೈತರನ್ನು ತೋರಿಸ್ಬೇಕು ಅಂದ್ಕೊಂಡು ಈ ಥರದ ಆ ಮಲೆನಾಡು ಬೆಳೆಗಳು ಅಂತ ಹಣೆಪಟ್ಟಿ ಇದನ್ನು ಕಳಚ್ಕೊಂಡು ಎಲ್ಲ ಕಡೆ ಬರುತ್ತೆ ಅಂತ ಪ್ರೂವ್ ಮಾಡಿರೋ ರೈತರನ್ನು ತೋರ್ಸಕ್ಕೆ ಬಿಟ್ಟಿದ್ದೀವಿ. ಅದರಲ್ಲಿ ನೀವು ಒಬ್ಬರು ಎಲ್ಲ ಬೆಳೆ ತೋರಿಸಿದ್ದೀರ, ನೀವು ಅವೆಲ್ಲನೂ ಕೂಡ ತೋರಿಸಿದ್ದೀವಿ. ಬಹುಶಃ ಇನ್ನೊಂದು 2-3 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ತೋಟಕ್ಕೆ ನಾವು ಬರ್ತೀವಿ, ಎಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ತೋಟ ಅಂತ ಆಶಿಸ್ತೀವಿ. ಖಂಡಿತ ಈ ಎಲ್ಲ ಬೆಳೆಗಳು ಜಾಯಿಕಾಯಿ, ಲವಂಗ, ಯಾಲಕ್ಕಿನೂ ಮಾಡ್ತೀರಂತಂದ್ರಿ. ಅದ್ರ ಜೊತೆಗೆ ಇನ್ನು ಈಗಂತೂ ಪ್ರೂವ್ ಆಗಿರೋ ಬೆಳೆಗಳು ಯಾವುದಂದ್ರೆ ನಿಮ್ಮದ್ರಲ್ಲಿ ಕಾಳುಮೆಣಸು, ಕಾಫಿ ಎಲ್ಲ ಕಡೆ ಬರುತ್ತೆ, ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೇದಾಗಿ ಮಾಡಬಹುದು ಅಂತ ನಮಗೆ, ನಮ್ಮ ಟಿವಿಯ ವೀಕ್ಷಕರಿಗೆ ನಿಮ್ಮ ಅಮೂಲ್ಯ ಸಮಯನ ಮೀಸಲಿಟ್ಟು ನಮಗೆ ಎಷ್ಟು ತಿಳಿಸಿದ್ದೀರಾ. ಸೊ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಕಳೆದ ಹಲವಾರು ಕಂತುಗಳಿಂದ ನಾವು ಚಳ್ಳಕೆರೆಯ ಹತ್ತಿರದಲ್ಲಿರೋ ಇವ್ರ ತೋಟ ಶ್ರೀ ರವಿಕುಮಾರ್ ಅವರನ್ನು ಮಾತಾಡ್ತಾ ಇದ್ವಿ ಆಗಿತ್ತು. ಸುಮಾರು ಇವರು ಇಡೀ ತೋಟವನ್ನು ತಿರುಗಾಡಿದ್ವಿ, ನಮ್ಮ ಜೊತೆಗೆ ತಿರುಗಾಡಿದ್ರು, ಖುಷಿಯಿಂದ ನಮಗೆಲ್ಲವನ್ನು ತೋರಿಸಿದ್ರು. ನಾವೇನೆಲ್ಲ ಪ್ರಶ್ನೆ ಕೇಳ್ತೀವೋ ಎಲ್ಲವನ್ನು ಕೂಡ ಉತ್ತರ ಕೊಟ್ಟರು. ನಮಗೋಸ್ಕರ ಇರ್ಬೋದು, ಮತ್ತು ನಮ್ಮ ಕಾರ್ಯಕ್ರಮವನ್ನು ನೋಡೋ ರೈತರಿಗೂ ಸಹಾಯ ಆಗಲಿ ಅಂತ ಅಂದ್ಕೊಂಡು ಇಡೀ ದಿವಸ ನಮ್ಮ ಜೊತೆಗೆ ಇದ್ದು ನಮಗೆ ಇಷ್ಟೊಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇಷ್ಟು ನಾವು ಇವರ ಕಾರ್ಯಕ್ರಮಗಳನ್ನು ಕೊಟ್ಟು ಇವ್ರ ತೋಟದಲ್ಲಿರೋ ಎಲ್ಲದ್ರ ಬಗ್ಗೆನೂ ಕೇಳ್ಕೊಂಡು ಬಂದ್ವಿ. ಇವರ ಈ ಎಲ್ಲ ಕಂತುಗಳಿಂದ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಕ್ತು. ಅದ್ರ ಜೊತೆಗೆ ನಾವು ಇವ್ರ ತೋಟಕ್ಕೆ ಮುಖ್ಯವಾಗಿ ಹುಡ್ಕೊಂಡು ಬಂದಿದ್ದು ಕಾಫಿ, ಕಾಳುಮೆಣಸು ಚಿತ್ರದುರ್ಗದಲ್ಲೂ ಬರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ. ಆ ಪ್ರಶ್ನೆಗೂ ಒಂದು ಉತ್ತರ ಸಿಕ್ತು ಅಂತ ಭಾವಿಸ್ತಾ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.